ಕೇಳಿಸ್ಕೊಳ್ತಾರ. ಅವಾಗ ಅನ್ಕೊಂಡ್ರು ಅವರು, ನಮಗೆ 10-12 ವರ್ಷ ಆಯ್ತು, ಮಕ್ಕಳ ಭಾಗ್ಯ ಇಲ್ಲ. ಅಡವಿ ಸಿದ್ದಪ್ಪನ ಮಠಕ್ಕೆ ಬಹಳ ಚಲೋ ನಡ್ಕೊಂಡ್ರ. ಅಡವಿ ಸಿದ್ದಪ್ಪನ ದಾಸೋಹಕ್ಕೆ ನಾವು ಒಂದಿಷ್ಟು ಮೃಷ್ಟಾನ್ನ ಭೋಜನವನ್ನ ಮಡಿಯಿಂದ ತಗೊಂಡು ಬಂದು ಕೊಟ್ರ ಅಂಕಲ್ಗೆ ಅಡವಿ ಸಿದ್ದಪ್ಪ ನಮಗೆ ಮಕ್ಕಳ ಭಾಗ್ಯವನ್ನ ಕೊಡ್ತಾನ ಅನ್ನುವಂಥ ನಂಬಿಕೆ ಇಟ್ಕೊಂಡು ತಮ್ಮ ಊರಿಗೆ ಹೋಗಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಮಸ್ತ್ ಮೃಷ್ಟಾನ್ನ ಭೋಜನವನ್ನ ರೆಡಿ ಮಾಡ್ತಾರೆ. ಕೇಳ್ರಿ, ಭಾಳ ಚಲೋ ಐತ. ಯಾವಾಗ ಬಹಳ ಚಲೋ ಮಡಿಯಿಂದ ಮೃಷ್ಟಾನ್ನ ಭೋಜನವನ್ನ ಅಂಕಲ್ಗೆ ಅಡವಿ ಸಿದ್ದಪ್ಪನ ದಾಸೋ ಭವನಕ್ಕೆ ಒಯ್ಯುವ ಸಲುವಾಗಿ ರೆಡಿ ಮಾಡಾಕತ್ತಾರ. ಭಾಳ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಆ ತಾಯಿಯೇ ಒಂದ ಚಿಂತೆ ಒಳಗ ಕಾಡಾಕತ್ತಿದ್ದು. ಅಡವಿ ಸಿದ್ದಪ್ಪನ ಮಠಕ್ಕೆ ಮಸ್ತ್ ಪ್ರಸಾದ ಒಯ್ಯಬೇಕು, ಅಡವಿ ಸಿದ್ದಪ್ಪ ಅದನ್ನ ಸ್ವೀಕಾರ ಮಾಡಬೇಕು, ಅಡವಿ ಸಿದ್ದಪ್ಪನ ಮಠದೊಳಗ ಉಣ್ಣುವಂತ ಪ್ರಸಾದಿಕರು ಅದನ್ನು ಸೇವನೆ ಮಾಡಿ ಮಕ್ಕಳ ಭಾಗ್ಯ ನನಗೆ ಸಿಗಬೇಕನ್ನುವಂಥ ಒಂದ ಚಿಂತೆ ಆ ತಾಯಿಗೆ. ಎಲ್ಲರಿಗೂ ಒಂದೊಂದು ಚಿಂತೆ ಅಲ್ರಿ. ಅದಕ್ಕೆ ಹೇಳ್ತಾರೆ ನೋಡ್ರಿ ಸಿದ್ಧರಾಮರು, ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ, ಉಡುವ ಚಿಂತೆ ಉಡಲಾದರೆ, ಹೆಂಡಿರ ಚಿಂತೆ ಹೆಂಡಿರಾದರೆ, ಮಕ್ಕಳ ಚಿಂತೆ ಮಕ್ಕಳಾದರೆ, ಬದುಕಿನ ಚಿಂತೆ ಬದುಕಾದರೆ, ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ, ಬರೇ ಇಂಥ ಚಿಂತೆ ಒಳಗ ತೊಡಗಿಕೊಂಡು ಬಿಟ್ಟಿವಿ ಅಂತ ಹೇಳ್ತಾರವ್ರು. ಸಣ್ಣವರಿದ್ದಾಗ ಭಾಳ ಚಲೋ ಆಟ ಆಡ್ತೀವಿ. ದೊಡ್ಡವರಾದ ಕೂಡೇನ ವಯಸ್ಸಿಗೆ ಬಂದ್ರೆ ಮದುವೆ ಮಾಡ್ಬೇಕನ್ನೋ ಚಿಂತೆ. ಮದುವೆ ಏನೋ ಆಯ್ತು ಅಂದ್ರೆ ಮಕ್ಕಳಾಗಬೇಕು ಅನ್ನುವಂಥ ಚಿಂತೆ. ಮಕ್ಕಳಾದ್ರೆ ಭಾಳ ಚಲೋ ನನ್ನ ಮಕ್ಕಳು ಕೆಲಸಕ್ಕೆ ಸೇರ್ಬೇಕು ಅನ್ನುವಂಥ ಚಿಂತೆ. 4 ಕಾಸು ಮನೆಗೆ ತೊಗೊಂಡು ಬರ್ಬೇಕು ಅನ್ನೋ ಚಿಂತೆ. ಭಾಳ ಚಲೋ ಎಲ್ಲ ಸೆಟ್ಲ್ಮೆಂಟ್ ಆದ್ರು ಅಂದ್ರೆ ದೇವ್ರದೊಂದು ಸೆಟ್ಲ್ಮೆಂಟ್ ಐತು. ಅವ ಬೆನ್ನ ಬಾಗಿಸ್ತಾನ, ಕೈ ಒಳಗ ಕೋಲ್ ಹಿಡಿಸ್ತಾನ, ಮುಂದು ಒದ್ದಾಡ್ಕೊಂತ ಹಾಸ್ಪಿಟಲ್ ಬೆಡ್ ಒಳಗೆ ಬೀಳ್ತೀವಿ. ಒಂದು ದಿನ ಕರ್ಕೊಂಡು ಹೋಗ್ಬಿಡ್ತಾನ. ಆಸ್ಪತ್ರೆ ಒಳಗ ಒಬ್ಬ ವಯಸ್ಸಾಗಿರುವಂತ ಅಜ್ಜ ಮಲಗ್ಯಾನ. 92 ವಯಸ್ಸು ಅವನಿಗೆ. ಎಷ್ಟ್ರಿ? 92 ವಯಸ್ಸು. ಆಸ್ಪತ್ರೆ ಒಳಗ ಮಲ್ಕೊಂಡಾನ. ಎಲ್ಲ ಬಂಧು ಮಿತ್ರರು ಎಲ್ಲರೂ ಸುತ್ತಲೂ ನಿಂತಾರ. ಅವಾಗ ಡಾಕ್ಟರ್ ಅಂದ್ರಂತ, ಇನ್ನೇನು ಬದುಕಂಗಿಲ್ಲವ, ಇನ್ನೇನು ಬದುಕಂಗಿಲ್ಲ, ಇನ್ನೊಂದು ತಾಸಿಲ್ಲ 1.5 ತಾಸು ಒಳಗ ಜೀವವನ್ನು ಕಳೆದುಕೊಳ್ತಾನ. ಬೇಕಾದ್ರೆ ಅಜ್ಜನ ಕೊನೆ ಆಸೆ ಏನದ ಈಡೇರಿಸ್ರಿ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಅಂದ್ರು ಡಾಕ್ಟರ್. ಆಯ್ತು ಅಂತ ಎಲ್ಲರೂ ಕರ್ಕೊಂಡು ಮನೆಗೆ ಹೋಗಿ ಮಲಗಿಸಿದ್ರು. ಎಲ್ಲರೂ ಬರಾಕತ್ರ ನೋಡ್ರಿ. ಯಾಕಂದ್ರೆ 1 ತಾಸೊಳಗೆ ಹೊಕ್ಕಾಣಂತ ಸುದ್ದಿ ಹೇಳ್ತಿ. ಎಲ್ಲರೂ ಬರಾಕತ್ರು. ಈ ಕಡೆ ನೋಡ್ರಿ, ನಾ ಚಲೋ ಪ್ರವಚನ ಮಾಡ್ಬೇಕು ಅನ್ನೋ ಚಿಂತೆ, ಇವ್ರಿಗೆ ಹಾಡಬೇಕು ಅನ್ನೋ ಚಿಂತೆ, ನಿಮಗೆ ಒಂದಿಷ್ಟು ಜನ ಕೇಳ್ಬೇಕು ಅನ್ನೋ ಚಿಂತೆ, ಒಂದಕ್ಕೂ ಊಟ ಮಾಡ್ಬೇಕು ಅನ್ನೋ ಚಿಂತೆ. ಸ್ವಲ್ಪ ಜನ ಅದಾರ, ಇನ್ನೊಂದು 3-4 ಜನ ಕೇಳ್ದಾನ ಹೆಸರು, 6 ಜನ ಬರ್ಸ್ಯಾರಂತ. ಅವ್ರಿಗೇನು ಚಿಂತ್ರಿ, ನಾವು ಚಲೋ ಹಾಡಬೇಕು ಅನ್ನೋ ಚಿಂತೆ ಅವಕ್ಕೆ. ಯಾವಾಗ ಇನ್ನೊಂದು ತಾಸೊಳಗೆ ಸಾಯ್ತಾನ ಅನ್ನುವಂಥ ಸುದ್ದಿ ಹರಡಾಕತ್ತು. ಎಲ್ಲ ಕಡೆಯಿಂದ ಬರಾಕತ್ರು ನೋಡ್ರಿ. ಬೀಗ್ರು ಬಿಜ್ರು ಬರಾಕತ್ರು, ಸೇರಾಕತ್ರು. ಅರ್ಧ ತಾಸು ಆಗಿತ್ತು, ಇನ್ನೊಂದು ಅರ್ಧ ತಾಸು ಉಳಿದಿತ್ತು. ಹಿಂಗೆ ಕಣ್ಣು ತಕ್ಕೊಂಡು ಮಕ್ಕೊಂಡಿದ್ದ. ಅಲ್ಲೇ ಎದುರುಗಡೆ ದನಗಳನ್ನು ಕಟ್ಟಿದ್ರು. ಎಲ್ಲರೂ ಸುತ್ತಲೂ ನಿಂತಿದ್ರು. ದನ ಕಸ್ಬರ್ಗಿ ತಿನ್ನಾಕದಿತ್ತಂತ್ರಿ. ದನ ಕಸ್ಬರ್ಗಿ ತಿನ್ನಾಕದಿತ್ತಂತ. ಸಾಯೋದು ಇನ್ನೊಂದು ಅರ್ಧ ತಾಸು ಐತಿ, ಒಂದು ಅಷ್ಟ. ಅವಾಗ ಚೀರಿ ಹೇಳಕತ್ನಂತೆ, ಅಲ್ಲಿ ನೋಡ್ರಿ ದನ ಕಸ್ಬರ್ಗಿ ತಿನ್ನಾಕತ್ತದ, ಬಿಡಿಸ್ರಿ ಅಂದಂತ. ಇನ್ನೊಂದು ಅರ್ಧ ತಾಸು ಸತ್ತು ಹೊಂಟಾನ. ಕಸ್ಬರ್ಗಿ ಮ್ಯಾಲ ಚಿಂತ್ರಿ ಅವನಿಗೆ. ದನ ಬದುಕ್ತತೋ ಇಲ್ಲೋ ಅದು 2ನೇ ಮಾತು. ಕಸ್ಬರ್ಗಿ ಮ್ಯಾಲ ಚಿಂತೆ ಅವನಿಗೆ. ಮನುಷ್ಯನಿಗೆ ಬಿಟ್ಟಿದ್ದಲ್ಲ ಈ ಚಿಂತೆ ಅನ್ನೋದು. ಇದು ಜೀವನದುದ್ದಕ್ಕೂ ಕಾಡೋದ ಇಲ್ಲೇನ್ರಿ ಯಾರಿಗೆ? ಅದಾವು ಚಿಂತೆ ಅದಾವು. ಭಾಳ ಚಲೋ ಮಾಡಬೇಕು, ಮನೆ ಕಟ್ಟಬೇಕು,
ಎಲ್ಲರಿಗೆ ಒಂದೊಂದು ಚಿಂತೆಗಳು ಕಾಡ್ತಾವಂತ ಹೇಳ್ತಾರ. ಯಾವಾಗ ಆ ತಾಯಿ ಮೃಷ್ಟಾನ್ನ ಭೋಜನವನ್ನ ರೆಡಿ ಮಾಡಕತ್ತಾಳ, ನನ್ನ ಅಡವಿ ಸಿದ್ದಪ್ಪನ ಮಠಕ್ಕೆ ತಗೊಂಡು ಹೋಗಿ ಕೊಟ್ಟ ಮಕ್ಕಳ ಭಾಗ್ಯವನ್ನ ಪಡಿಬೇಕು ಅಂತ ಆ ತಾಯಿ ಮೃಷ್ಟಾನ್ನ ಭೋಜನ ರೆಡಿ ಮಾಡಕತ್ತಾಳ. ನೋಡ್ರಿ, ಮಸ್ತ್ ರೆಡಿ ಮಾಡಿದ್ಲು. ಬೆಳಗ್ಗೆ 8-9 ಗಂಟೆ ಸುಮಾರಿಗೆ. ಆಗಿನ ಕಾಲದೊಳಗೆ ಈ ಕಾರಿನ ವ್ಯವಸ್ಥೆಗಳು, ಟ್ಯಾಕ್ಟ್ರ್ ಅದು ಇದು ತಗೊಂಡು ಬರ್ರನ ಹೋಗಾಕ ಇದ್ದಿದ್ದಲ್ರಿ. ಚಕ್ಕಡಿ ಬಂಡಿ ಒಳಗೆ ತಗೊಂಡು ಅದ್ರ ಮ್ಯಾಲೆ ಇಟ್ಕೊಂಡು ಮಡಿಯಿಂದ ತಾಯಿ ಹೊಂಟಳು. ನೋಡ್ರಿ, 7 ಕಿಲೋಮೀಟರ್ ಪ್ರಯಾಣ. 7 ಕಿಲೋಮೀಟರ್ ಆ ಚಕ್ಕಡಿ ಒಳಗ ಮೃಷ್ಟಾನ್ನ ಭೋಜನವನ್ನು ಇಟ್ಟುಕೊಂಡು ಅಡವಿ ಸಿದ್ದಪ್ಪನ ಮಠಕ್ಕ ಹೊಂಟಾಳ. ಚಕ್ಕಡಿ ಒಳಗ 1, 2 ಇಲ್ಲ 3 ಕಿಲೋಮೀಟರ್ ದೂರ ಹೋಗಿದ್ಲು. ಒಬ್ಬ ಹಸಿದಿರುವಂಥ ಮಗು ಆ ಚಕ್ಕಡಿ ಮುಂದುಗಡೆ ಬರ್ತದ. ಯಾವಾಗ ಚಕ್ಕಡಿ ಮುಂದುಗಡೆ ಬಂದ, ಅಮ್ಮ ಭಿಕ್ಷಾಂ ದೇಹಿ ಅಂತದ. ಯಾವ ಏನಾದರೂ ಕೊಡು, 3-4 ದಿನದಿಂದ ಹೊಟ್ಟೆ ಒಳಗೆ ಏನೂ ಉಂಡಿಲ್ಲ, ಭಾಳ ಹೊಟ್ಟೆ ಒಳಗ ಕಷ್ಟ ಆಗಾಕತ್ತೈತ, ಒಂದು ಸ್ವಲ್ಪ ಏನಾದರೂ ಕೊಡವ, ಇಟ್ಟು ಪ್ರಸಾದ ಊಟ ತಗೊಂಡು ಹೊಂಟಿ, ಸ್ವಲ್ಪ ಕೊಡು, ಪುಣ್ಯ ಕಟ್ಕೋ ಅಂತ ಆ ಮಗು ಕೇಳಾಕತ್ತಂತ. ಕೊಡಬೇಕಿಲ್ರಿ, ಸ್ವಲ್ಪ ಕೊಟ್ಟಿದ್ರೆ ಏನಾಕಿತ್ತು. ಆದರೆ ಆಕಿನ ತಲೆ ಒಳಗೆ ಒಂದು ಮಡಿಯಿಂದ ಮಾಡ್ಕೊಂಡು ಹೊಂಟಿದ್ದ ಪ್ರಸಾದ ಅಡವಿ ಸಿದ್ದಪ್ಪನ ಮಠಕ್ಕೆ ಹೋಗಿ ಅದು ತಲುಪಬೇಕ. ಸಿದ್ದಪ್ಪನ ಮಠಕ್ಕೆ ಹೋಗುವವರೆಗೂ ಕೂಡ ಆ ಪ್ರಸಾದ ಹೊರಗಡೆ ಹಂಚಿಕೆ ಆಗಬಾರ್ದು ಅನ್ನುವಂಥ ಒಂದು ತಲೆಯಾಗ ಆಕಿ ಗುಂಗು. ಅವಾಗ ಹಿಡಿದ್ಲಂತ, ನಡಿ ಆ ಕಡೆ ನಡಿ. ಮಗು ಕೇಳ್ಬೇಕಲ್ರಿ, ಹಸದೈತ್ ಮಗು. ಸ್ವಲ್ಪ ಕೊಡು, ಭಾಳ ಹಸದೈತ ಹೊಟ್ಟಿ, ಸ್ವಲ್ಪ ಕೊಡೆವ, ಸ್ವಲ್ಪ ಕೊಡು ಅಂತ ಮಗು ಬೆನ್ನ ಹತ್ತಾಕತ್ತಂತ. ಬಂದ ಚಕ್ಕಡಿ ಹಿಂಗ ಮ್ಯಾಲ ಹಿಡ್ಕೊಂಡು ಹತ್ತಬೇಕನ್ನಾಕತ್ತು. ಯಾಕಂದ್ರೆ ಹಸಿವು ಏನೆಲ್ಲ ಮಾಡಿಸ್ತದ. ಚಕ್ಕಡಿ ಹಿಡ್ಕೊಂಡು ಹಿಂಗ ಮ್ಯಾಲ ಹತ್ತಬೇಕು ಅನ್ನಕತ್ತಿತ್ತು. ಹಿಂಗ ಕೈ ಹಿಂಗ ದೂಕಿ ಬಿಟ್ಲರಿ, ಕೆಳಗೆ ಬೆತ್ತ ಮಗು. ಅವಾಗ ಮುಂದೆ ನೋಡ್ಕೊಂಡು ಹೊಂಟ್ಲು. ಮೃಷ್ಟಾನ್ನ ಭೋಜನವನ್ನು ತೆಗೆದುಕೊಂಡು ಹೊಂಟಾಗ ಮಗು ಹಸದೈತೆ. ಹೆಂಗೆ ಕೇಳಬೇಕ್ರಿ, ಅದು ಬೆನ್ನು ಹತ್ತಾಕತ್ ನೋಡ್ರಿ. ಯವ ಸ್ವಲ್ಪ ಕೊಡಿವ, ಹೊಟ್ಟೆ ಭಾಳ ಹಸ್ತೈತೆ ಕೊಡು, ಅದ್ರ ಒಳಗೆ ಒಂದು 2 ತುತ್ತು ಕೊಡು ಅಂತ ಮಗು ಬಿಕ್ಕಿ ಅಳ್ಕೋಂತ ಬೆನ್ನು ಹತ್ತಿತ್ತಂತ. ತಾಯಿ ಹಿಂದೆ ನೋಡ್ಲಾರ್ದ ಹೊಂಟಾಳ ಹಂಗ ಮುಂದು. ಮಗು ಓಡಿ ಹೋಗಿದ್ದ ಆ ಚಕ್ಕಡಿ ಬಂಡಿ ಕಾಲಿರ್ತಾವಲ್ರಿ, ಆ ಗಾಲಿಯನ್ನ ಹಿಂಗ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತದ. ಜೋರ ಹೊಂಟಿದ ಗಾಲಿಗೆ ತಳಗ ಸಿಕ್ಕಾಕೊಂಡು ಮಗು ಸತ್ತು ಹೋಗ್ಬಿಡ್ತದ. ಯಾವಾಗ ಆ ಮಗು ಸತ್ತು ಹೋಯ್ತು, ಅವಾಗ ಆಗರ ಕರುಣೆ ತೋರ್ಬೇಕಿಲ್ರಿ ತಾಯಿಗೆ. ಸತ್ರು ಸಾಯಲಿ ಬಿಡೋ ಅಂತ ಹೊಂಟ್ರಿ. ಅಡವಿ ಸಿದ್ದಪ್ಪನ ಮಠಕ್ಕೆ ಪ್ರಸಾದ ತಗೊಂಡು ಬಂದ್ಲು, ಕೆಳಗೆ ಇಳಿಸಿದ್ಲು. ಅಡವಿ ಸಿದ್ದಪ್ಪ ಇನ್ನೂ ಬೆಳಿಗ್ಗೆ ಪೂಜೆ ಕುಳಿತಿದ್ದ. ಎತ್ತರದ ಕಾಯ, ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಪೂಜೆಗೆ ಕುಳಿತಿರುವಂಥ ಅಡವಿ ಸಿದ್ಧರು ಒಂದು 15-20 ನಿಮಿಷ ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಜನಗಳಿಗೆ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತ ತಮ್ಮ ಆಸನದ ಮೇಲೆ ಬಂದು ಕೂಡಾಕತ್ತಾರ. ಈ ದಂಪತಿಗಳ ಮುಂದೆ ಹೊಕ್ಕಾರ. ಮೃಷ್ಟಾನ್ನ ಎಲ್ಲ ಭೋಜನವನ್ನು ತೆಗೆದುಕೊಂಡು ಹೋಗಿ ಅಡವಿ ಸಿದ್ದಪ್ಪನ ಮುಂದಿಟ್ರು. ಯಾಕಂದ್ರೆ ಅಡವಿ ಸಿದ್ದಪ್ಪ ನೋಡಬೇಕು, ಮಕ್ಕಳ ಭಾಗ್ಯವನ್ನು ಕೊಡಬೇಕು ಅಂತ. ಯಾವಾಗ ಅಡವಿ ಸಿದ್ದಪ್ಪನ ಮುಂದೆ ಒಯ್ದಿಟ್ರು, ಅಡವಿ ಸಿದ್ಧರು ನೋಡಿದ್ರು, ಹಂಗ ಕುಳಿತುಕೊಂಡಿದ್ರು. ನಮಸ್ಕಾರ, ಸಾಷ್ಟಾಂಗ ಹಾಕಿದ್ರು. ಯಪ್ಪ ಅಡವಿ ಸಿದ್ದಪ್ಪ, ನಮಗೆ ಮಕ್ಕಳ ಭಾಗ್ಯ ಇಲ್ಲಪ್ಪ ಅಂದರು. ಅಡವಿ ಸಿದ್ಧರು ಹಂಗ ಕುಳಿತಿದ್ರು. ಅವರು 12 ವರ್ಷ ಆಯ್ತು, ಮಕ್ಕಳ ಭಾಗ್ಯ ಅನ್ನೋದೇ ಇಲ್ಲ.
ನೀವು ಬೇಡಿದ್ದನ್ನ ಬೇಡಿದವರಿಗೆ ಕೊಡುವಂತ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರ. ನಮಗ ಮಕ್ಕಳ ಭಾಗ್ಯವನ್ನ ಕೊಡ್ರಿ ಅಂತ ನಿನ್ನ ದಾಸೋಹಕ್ಕ ಮೃಷ್ಟಾನ್ನ ಭೋಜನವನ್ನ ಮಡಿಯಿಂದ ಮಾಡ್ಕೊಂಡು ತಂದೇನಪ್ಪ. ಆ ಪ್ರಸಾದವನ್ನ ಸ್ವೀಕಾರ ಮಾಡಿ ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಕೇಳಿದಾಗ ಅಡವಿ ಸಿದ್ಧರು ಒಂದ ಮಾತಂದ್ರಂತ, ನಿನಗ ಮಕ್ಕಳಾಗಂಗಿಲ್ಲ ಹೋಗು ಅಂದ್ರು. ಯಾವಾಗ ಅಡವಿ ಸಿದ್ಧರು ಈ ಮಾತುಗಳನ್ನ ಕೇಳಿಸಿಕೊಂಡಿರುವಂತ ತಾಯಿ ಕಣ್ಣಿನೊಳಗ ನೀರು ಹಾಕೊಂಡು ಬಿಕ್ಕಿ ಬಿಕ್ಕಿ ಅಳಾಕತ್ಲು. ಯಪ್ಪ, ಏನು ತಪ್ಪು ಮಾಡಿವು ನಾವು? ನಿನ್ನ ಸಲುವಾಗಿ, ನಿನ್ನ ಮಠದ ಸಲುವಾಗಿ ಮೃಷ್ಟಾನ್ನ ಭೋಜನವನ್ನ ಮಾಡಿಕೊಂಡು ಮಡಿಯಿಂದ ತೆಗೆದುಕೊಂಡು ಬಂದ್ರ ಅಡವಿ ಸಿದ್ದಪ್ಪ ಬಹಳ ದೊಡ್ಡ ಹೆಸರು ಅಂತ ಈ ಭಾಗದೊಳಗ ಕೇಳಿದ್ವಿ. ಆದ್ರ ಒಬ್ಬ ಬಡವಿ ಮಕ್ಕಳ ಭಾಗ್ಯವನ್ನ ಕೇಳಾಕ ಬಂದಾಗ ಮಕ್ಕಳ ಭಾಗ್ಯನ ಇಲ್ಲ ಹೋಗು ಅಂತಿ ಅಂದ್ರ, ಸಿದ್ದಪ್ಪ ನಾವೇನ ತಪ್ಪು ಮಾಡಿವಿ ಅಂತ ಕೇಳಿದ್ಲ ತಾಯಿ. ಅವಾಗ ಅಡವಿ ಸಿದ್ಧರು ಒಂದ ಮಾತಂದ್ರು, ನಿನಗ ಹಾದಿ ಒಳಗ ಮಕ್ಕಳನ್ನು ಕೊಟ್ಟಿದ್ದೆ, ನೀ ಅದನ್ನು ಕಳ್ಕೊಂಡು ನಿನ್ನ ಇನ್ನೊಂದು ಜನ್ಮದೊಳಗೂ ಮಕ್ಕಳ ಭಾಗ್ಯ ಇಲ್ಲ ನಡಿ ಅಂದ್ರು. ದೇವರು ಯಾವಾಗ ಬಂದ ನಮಗೆ ಏನು ಕೊಡ್ತಾನೆ ಹೇಳಕ್ ಬರಂಗಿಲ್ಲ, ಕಳ್ಕೋಬಾರ್ದಂತ. ಯಾವುದೋ ಒಂದು ರೂಪದೊಳಗ ಬಂದಾದ್ರೂ ಕೂಡ ಮಕ್ಕಳ ಭಾಗ್ಯವನ್ನ ಕೊಡ್ಲಿಕ್ಕೆ ನೋಡ್ತಾನ. ಇವರು ಮಕ್ಕಳನ್ನ ಹೆಂಗ ನೋಡಿಕೊಳ್ತಾರ ಅಂತ ಪರೀಕ್ಷೆ ಮಾಡ್ತಾನ. ಆ ಪರೀಕ್ಷೆ ಒಳಗ ನಾವು ಗೆದ್ದಿದ್ದೆ ಆದ್ರ ಅಲ್ಲಿ ಮಕ್ಕಳ ಭಾಗ್ಯ ಅನ್ನೋದು ನಮಗೆ ಸಿಗ್ತದೆ. ಇರ್ಲಿಕ್ಕಂದ್ರೆ ಇಲ್ಲ. ದೇವರ ಪರೀಕ್ಷೆ ಒಳಗೆ ಗೆಲ್ಲಬೇಕು. ನಾವು ಗೆಲ್ಲಲಾರ್ದ ಮಗು ಬೇಕು ಮಗು ಬೇಕು ಬರೇ ಜನಗಳಿಗೆ ತೋರ್ಸಕ್ಕಾದ್ರೂ ಮಕ್ಕಳು ಬೇಕಂತ ಕುಂತ್ರೆ ಹೆಂಗ ಮಕ್ಕಳು ಸಿಗ್ತಾವ್ರಿ? ಈಗೆಲ್ಲಿ ಬರೀ ಅಪರೂಪ ಮಕ್ಕಳು 1 2 ಭಾಳ ಅಬಾಬ. ಆದ್ರೆ ನೋಡ್ರಿ, ಯಾವಾಗ ಸಿದ್ಧಾರೂಢರ ಕಡೆ ಆ ದಂಪತಿಗಳು ಮಕ್ಕಳ ಭಾಗ್ಯವನ್ನು ಕೇಳಕ್ಕೆ ಬಂದಾರ. ಯಪ್ಪ, ಮದುವೆಯಾಗಿ 10 ವರ್ಷಗಳ ಕಳೆದು ಹೋದರೂ ಕೂಡ ಮಕ್ಕಳ ಭಾಗ್ಯನ ಇಲ್ಲಪ್ಪ, ಮಕ್ಕಳ ಭಾಗ್ಯವನ್ನ ಕೊಡು ಅಂತ ಆ ಸಿದ್ಧಾರೂಢರಿಗೆ ಕೇಳಿದಾಗ ಸಿದ್ಧಾರೂಢರು ಪರೀಕ್ಷೆ ಮಾಡಿದ್ರು. ಈ ತಾಯಿ ಮಕ್ಕಳನ್ನ ಕೊಟ್ರ ಮಕ್ಕಳನ್ನ ಬಹಳ ಚಲೋ ಸಲಹುತ್ತಾಳ ಅಂತ ಸಿದ್ಧಾರೂಢರಿಗೆ ಗೊತ್ತಿತ್ತು. ಅದಕ್ಕೆ ಸಿದ್ಧಾರೂಢರು ಅಂದ್ರಂತ, ನಿನಗ ಮಕ್ಕಳ ಭಾಗ್ಯ ಐತೆವ, ನಿನ್ನ ಕೈ ಬಹಳ ಭಾರ ಆಗ್ಬೋದು, ವಜ್ಜಾಗ್ಬೋದು, ಹಂಗ ಮಕ್ಕಳ ಭಾಗ್ಯ ಐತಿ ನಡಿ ಅಂದ್ರು ಅವರು. ಯಾವಾಗ ಈ ಮಾತುಗಳನ್ನ ತಾಯಿ ಕೇಳಿಸ್ಕೊಂಡ್ಲು, ಮೊದಲಿಗೆ ತಿಳಿಲಿಲ್ಲಕಿ, ಆಮೇಲೆ ಗೊತ್ತಾತು. ಸಿದ್ಧಾರೂಢ ಬಹಳ ಚಲೋ ಆಶೀರ್ವಾದ ಮಾಡ್ಯಾನ ನನಗೆ. ಸಿದ್ಧಾರೂಢ ಹೆಚ್ಚಿನ ನಾ ಕೇಳಿದಕ್ಕಿಂತ ಹೆಚ್ಚಿನದಾಗಿ ಕೊಟ್ಟಾನ ಅಂತ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಹೋದ್ಲಂತ. ಮುಂದೆ ಮೊದಲನೇ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ. 1 ಮಗುವಿಗೆ ಜನ್ಮ ಅಲ್ಲ, 9 ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳಂತ ಸಿದ್ಧಾರೂಢರ ಕೃಪೆಯಿಂದ ಆ ತಾಯಿ. ಯಾವಾಗ ಭಾಗ್ಯವಂತಿ ದೇವಿ 9 ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳ, ತಾಯಿ ಭಾಳ ಖುಷಿ ಆದ್ಲು. ಸಿದ್ಧಾರೂಢರ ಸೇವಾ ಮಾಡಿದ್ದಕ್ಕೂ ನನಗ ಪುಣ್ಯದ ಬಾಗಿಲ ತೆಗಿತಲ್ಲ ಅಂತ ತಾಯಿ ಬಹಳ ಖುಷಿಯಾಗಿ ಸಿದ್ಧಾರೂಢರ ಸೇವಾ ಬಿಡ್ಲಿಲ್ಲಕ್ಕಿ ಮತ್ತೆ ಸೇವಾ ಮಾಡಕತ್ಲು. ದೇವರು ಬಹಳ ಚಲೋ ಕೊಟ್ಟ ಅಂದ್ರ, ಕೊಡುವಾಗ ಬಹಳ ಇದ್ದಂತ ಭಕ್ತಿ ಕೊಟ್ಟ ಮೇಲೆ ನಮಗಿರಂಗಿಲ್ಲ. ಪೂರ್ವದೊಳಗೆ ಯಪ್ಪ ಎಲ್ಲ ನಿಂದ ಅಂತ ಬೇಡಿಕೊಳ್ತೀವಿ, ಕೊಟ್ಟ ಮೇಲೆ ಅವ್ಯಾವ್ರಿ ದೇವ್ರು ಅಂತೀವಿ ನಾವು. ಕಾಲ ಹಿಂಗಾಗೈತಿ ಈಗ. ಆದ್ರೆ ಭಾಗ್ಯವಂತಿ ದೇವಿ ನೋಡ್ರಿ ಎಷ್ಟು ಶ್ರದ್ಧೆ ಭಕ್ತಿ ನಿಷ್ಠೆ, ಸಿದ್ಧಾರೂಢರ ಕಡೆ ಸೇವಾ ಮಾಡಕತ್ಲು. ಸಿದ್ಧಾರೂಢರ ಪುಣ್ಯವನ್ನ ಮರಿಲಿಲ್ಲ. ಮಠದ ಅಂಗಳ ಕಸವನ್ನು ಹುಡುಗುವಂತ ಸಂದರ್ಭದೊಳಗ ತನ್ನ ಗಂಡನಿಗೆ ರೂಪಕೃಷ್ಣನಿಗೆ ಒಂದು ಲೆಟರ್ ಬಂತು. ಚೆನ್ನೈ ಒಳಗ
ಕೆಲಸ ಸಿಕ್ಕೈತಿ ಅಂತ. ಚೆನ್ನೈ ಒಳಗೆ ಕೆಲಸ ಸಿಕ್ಕೈತಿ ಅಂತ ಲೆಟರ್ ಬಂದಾಗ, ಒಂದು ಪತ್ರ ಬಂದಾಗ ಭಾಳ ಖುಷಿ ಆದವ. ಎಲ್ಲ ಸಿದ್ಧನ ಕೃಪೆ, ಸಿದ್ಧಾರೂಢರ ಕೃಪೆ. ನಮ್ಮ ಮನೆಯ ಬಾಗಿಲ ತೆಗಿತು, ಮಕ್ಕಳ ಭಾಗ್ಯವನ್ನು ಸಿದ್ಧಾರೂಢರು ಕೊಟ್ಟರು. ಭಾಳ ಚಲೋ ಕೈ ತುಂಬ ಕೆಲಸವನ್ನು ಕೊಡಾಕತ್ತಾರ. ಸಿದ್ಧಾರೂಢರನ್ನು ಬಿಟ್ಟು ನಾ ಅಷ್ಟು ದೂರ ಹೋಗಬಾರ್ದು, ಸೇವಾ ಮಾಡ್ಕೊಂತ ಇಲ್ಲೇ ಇರಬೇಕು ಅಂದವ. ನೋಡ್ರಿ ಎಂಥ ಮನಸ್ಥಿತಿ ಅವಂದು. ಎಂಥ ಚಲೋ ಒಳ್ಳೆಯ ಹುದ್ದೆ ಸಿಕ್ಕರೂ ಕೂಡ ಚೆನ್ನೈಗೆ ಹೋಗಂಗಿಲ್ಲ, ಸಿದ್ಧಾರೂಢರು ಸೇವಾ ಮಾಡಬೇಕು ಅಂತ